ನಮಸ್ಕಾರ. ತುಂಬ ಜನಕ್ಕೆ ಈ ಮೂಳೆ ನೋವುಗಳಿನ ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ. ಕೆಲವರಿಗೆ ಕೀಲು ನೋವುಗಳ ಸಮಸ್ಯೆ ಬರುತ್ತೆ, ಮಂಡಿ ನೋವಿನ ಸಮಸ್ಯೆಗಳು ಬರುತ್ತೆ, ಜೊತೆಗೆ ತಲೆನೋವು, ಮೂಳೆ ನೋವು, ಬೆನ್ನು ನೋವಿನ ಸಮಸ್ಯೆಗಳಿಂದ ಹೆಚ್ಚಾಗಿ ನಾವು ಬಳಲ್ತಾ ಇರ್ತೀವಿ. ಈ ಒಂದು ಸಮಸ್ಯೆಗಳಿಗೆ ಸಾಕಷ್ಟು ನಿಮಗೆ ಬೇರೆ ಬೇರೆ ಒಂದು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ಸ್ಗಳನ್ನು ಸಾಕಷ್ಟು ಜನ ಹೇಳ್ಕೊಟ್ಟಿರ್ತೀರಾ, ಅದನ್ನು ಕೂಡ ನೀವು ಅಭ್ಯಾಸ ಮಾಡ್ತಾ ಇರ್ತೀರಾ ಕೂಡ. ಹೌದು, ಆದರೆ ಕೆಲವೊಂದು ವಿಷಯಗಳು ಕೆಲವರಿಗೆ ಗೊತ್ತಿರೋದಿಲ್ಲ. ಸೊ ಅಂಥ ಕೆಲವೊಂದು ಮಾಹಿತಿಗಳನ್ನು ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ಈಗ ಮೂಳೆ ನಮಗೆ ಗಟ್ಟಿಯಾಗಿರಬೇಕು ಅಂದರೆ ಪೃಥ್ವಿ ಅಂದರೆ ಭೂಮಿಯ ಹಾಗೆ ಒಂದು ಗಟ್ಟಿ ತತ್ವ ನಮ್ಮ ದೇಹಕ್ಕೆ ಬರಬೇಕು ಅಂದರೆ ಪೃಥ್ವಿ ಮುದ್ರನ ನಾವು ಅಪ್ಲೈ ಮಾಡ್ತಾ ಇರಬೇಕು. ಈ ಪೃಥ್ವಿ ಮುದ್ರ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ದೇಹದಲ್ಲಿ ಪೃಥ್ವಿ ತತ್ವ ಜಾಗೃತಿ ಆಗ್ತಾ ಹೋಗುತ್ತೆ. ಜೊತೆಗೆ ಪೃಥ್ವಿಗೆ ಸಂಬಂಧಿತಂಥ ಕೆಲವೊಂದು ಆಹಾರಗಳನ್ನು ತಿಂತಾ ಹೋಗಬೇಕು. ಈಗ ಬಾಳೆಹಣ್ಣು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಆ ಚೈತನ್ಯ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕುಂಬಳಕಾಯಿ ತಿನ್ನೋದ್ರಿಂದ, ಕುಂಬಳಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ, ಚೀನೆಕಾಯಿ ಅಂತ ಬರುತ್ತೆ ಅದನ್ನು ಸೇವನೆ ಮಾಡೋದ್ರಿಂದ, ಗೆಡ್ಡೆ ಗೆಣಸುಗಳನ್ನು ಸೇವನೆ ಮಾಡೋದ್ರಿಂದ, ಅಂದರೆ ಭೂಮಿಗೆ ಸಂಬಂಧಿತವಾಗಿರ್ತಕ್ಕಂಥ ಯೆಲ್ಲೋ ಕಲರ್ ಫ್ರೂಟ್ಸ್ಗಳನ್ನು ತಿನ್ನೋದ್ರಿಂದ, ಮಾವಿನ ಹಣ್ಣು ತಿನ್ನೋದ್ರಿಂದ ಇದೆಲ್ಲ ಏನಾಗುತ್ತೆ, ನಮ್ಮ ದೇಹದಲ್ಲಿ ಪೃಥ್ವಿ ತತ್ವವನ್ನು ಹೆಚ್ಚು ಮಾಡೋದಕ್ಕೆ ಅದು ಅನುಕೂಲ ಕೊಡುತ್ತೆ. ಅವಾಗ ಏನಾಗುತ್ತೆ, ಮೂಳೆ ನೋವಿನ ಸಮಸ್ಯೆಗಳು ನಮ್ಮಲ್ಲಿ ಹೆಚ್ಚಾಗಿ ಕಾಡೋದಿಲ್ಲ. ಕೆಲವೊಂದು ನಿಮಗೆ ಸಂಧಿವಾತ ಸಮಸ್ಯೆಗಳಿದ್ದಾಗ ನೋಡಿ, ಈ ಥರ ಈಗ ರೊಟೇಷನ್ ಮಾಡೋದ್ರಿಂದನೂ ಕೂಡ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ನೀ ಕ್ಯಾಪನ್ನು ನೀವು ಎಳೆದು ಬಿಟ್ಟು ಆ ಥರ ಕೆಲವೊಂದು ಆಸನಗಳನ್ನು ಮಾಡೋದ್ರಿಂದ, ಜೊತೆಗೆ ಮಲಕ್ಕೊಂಡು ನೀವು ಅಕ್ಕಪಕ್ಕ ಟರ್ನ್ ಆಗೋದ್ರಿಂದ, ಈ ಥರದ ನೀವು ಕೆಲವೊಂದು ಆಸನಗಳಿಂದನೂ ಕೂಡ ಮೂಳೆ ನೋವಿನ ಸಮಸ್ಯೆಯಿಂದ ನೀವು ಹೊರಗಡೆ ಬರಬಹುದು. ಜೊತೆಗೆ ಆಹಾರದ ಕ್ರಮಗಳು ನಮಗೆ ಅತಿ ಹೆಚ್ಚಾಗಿ ಕ್ಯಾಲ್ಸಿಯಂ ಕೊರತೆಗಳು ಹೆಚ್ಚಾಗಿ ಕಾಡ್ತಿದ್ದಾಗ ಮೂಳೆ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಮಜ್ಜಿಗೆ ಪದಾರ್ಥವನ್ನು ಜಾಸ್ತಿಯಾಗಿ ನಾವು ಬಳಸಬೇಕು. ತುಂಬ ಜನ ಮಜ್ಜಿಗೆ ಬಳಸಿ ಅಂದ್ಕೊಳ್ಳೇ ತಣ್ಣೀರಲ್ಲಿ ಮಜ್ಜಿಗೆ ತೊಗೊಳ್ತಾರೆ. ಅದಾದ ನಂತರ ಬೇರೆ ಬೇರೆ ಲಂಗ್ಸ್ ರಿಲೇಟೆಡ್ ಇಶ್ಯೂಸ್ಗಳಿಗೆ ಒಳಗಾಗ್ತೀರಿ. ಸೊ ಆವಾಗ ಏನು ಮಾಡಬೇಕು ಅಂದರೆ ಕಾದು ಆರಿಸಿರೋ ನೀರಲ್ಲಿ ಮಜ್ಜಿಗೆನ ತೊಗೊಂಡಾಗ ಜೊತೆಗೆ ಅದಕ್ಕೆ ಮೆಂತೆಯನ್ನು ಸೇರಿಸಬೇಕು, ಜೀರಿಗೆಯನ್ನು ಸೇರಿಸಬೇಕು. ಯಾಕಂದಾಗ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿದ್ದಾಗ ಮಾತ್ರ ಸರಿಯಾದಂಥ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಬರ್ತಾ ಹೋಗುತ್ತೆ. ಹಾಗಾಗಿ ಹಳದಿ ಇರುವಂಥ ಆಹಾರಗಳನ್ನು ಅಂತ ಹೇಳಿದ್ರೆ ಬೇರೆ ಬೇರೆ ನಾನು ಫ್ರೂಟ್ಸ್ಗಳನ್ನ ಹೇಳಿದ್ದೀನಲ್ಲ, ಅದೇ ಥರ ನಾವು ಕೆಲವೊಂದು ಹಳದಿ ಆಹಾರಗಳನ್ನು ಸೇವನೆ ಮಾಡಬೇಕು. ಯಾಕೆ ಹಳದಿ ಆಹಾರ ನಮಗೆ ಪ್ರತಿತತ್ವನ ಜಾಸ್ತಿ ಮಾಡುತ್ತೆ ಅಂತ ಹೇಳಿದಾಗ, ಈಗ ನೀವೇ ನೋಡಿ, ಒಂದು ಎಲೆ ಹಣ್ಣಾದ ಮೇಲೆ ಕೆಳಗಡೆ ಎಲ್ಲಿಗೆ ಬರುತ್ತೆ, ಮತ್ತೆ ಭೂಮಿಗೆ ಬರುತ್ತೆ. ಸೊ ಭೂಮಿಗೆ ಬಿದ್ದಾದ ನಂತರ ಮತ್ತೆ ಅಲ್ಲಿಂದ ಹೊಸ ಚಿಗುರಾಗಿ ಹೊಸ ಸಸ್ಯ ಆಗಿ ಮಾರ್ಪಾಡಾಗುತ್ತೆ. ಅದೇ ಥರ ನಮ್ಮ ದೇಹಕ್ಕೆ ಒಂದು ಪೃಥ್ವಿತತ್ವ ಜಾಗೃತಿ ಮಾಡ್ಕೋಬೇಕು ಅಂತ ಹೇಳಿದಾಗ ಪೃಥ್ವಿಗೆ ಸಂಬಂಧಿತ ಅಂತ ಆಹಾರಗಳನ್ನು ನಾವು ಜಾಸ್ತಿ ಸೇವನೆ ಮಾಡೋದ್ರಿಂದ ಈ ಮೂಳೆ ನೋವಿನ ಸಮಸ್ಯೆಗಳು, ಬೆನ್ನು ನೋವಿನ ಸಮಸ್ಯೆಗಳನ್ನು ಹೊರಗಡೆ ಬರ್ಬೋದು. ಬೆನ್ನೋವು ಹೆಚ್ಚಾದಾಗ ನೋಡಿ, ಮೇರುದಂಡ ಮುದ್ರಾ ಅಂತ ಕರೀತಾರೆ. ಈ ಮುದ್ರಗಳನ್ನು, ಪೃಥ್ವಿ ಮುದ್ರವನ್ನು ಕೂಡ ನಾವು ಹೆಚ್ಚಾಗಿ ಅಭ್ಯಾಸ ಮಾಡೋದ್ರಿಂದ ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಇನ್ನೂ ಜಾಸ್ತಿ ಮಾಹಿತಿಗಳನ್ನ ತಗೊಳ್ಬೇಕು ಅಥವಾ ಇನ್ನಿತರ ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ನಮ್ಮ ಕಡೆಯಿಂದ ಪಡ್ಕೊಳ್ಬೇಕು ಅಂತ ಹೇಳಿದಾಗ ಈ ಚಾನಲನ್ನು ನೀವು ಫಾಲೋ ಮಾಡಿ ಒಳ್ಳೊಳ್ಳೆ ವಿಷಯಗಳನ್ನು ಹಂಚ್ಕೊಳ್ಳೋಣ.